ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಿರಲಿ ವ್ಯಕ್ತಿಯಾಗಿರಲಿ. ಅರಿತವರ್ ಯಾರಿಲ್ಲಿ ನಿನ್ನ ಅಂತರಂಗವ, ನಿನಗಷ್ಟೇ ಗೊತ್ತು ನಿನ್ನ ಅಂತರಾಳದ ಕಲರವ. ಬದುಕಿನ ಬಗ್ಗೆ ಅದೆಷ್ಟು ಅರಿವಿದ್ದರೂ ಅನುಭವಗಳೇ ಬೇಕಾಗುತ್ತವೆ ನಮಗೆ ಬದುಕೇನೆಂದು ತಿಳಿಯಲು. ಯಾವುದಕ್ಕೂ ಹೆಸದ ವ್ಯಕ್ತಿಗಳೊಂದಿಗೆ ಸ್ನೇಹ ಮತ್ತು ದ್ವೇಷ ಎರಡೂ ದುಬಾರಿ, ಎರಡೂ ಅಸಹ್ಯಕರ, ಎರಡರಿಂದಲೂ ಅಂತಿಮವಾಗಿ ಆಗುವುದು ಹಾನಿಯೇ. ನಮಗೆ ಅಗತ್ಯ ಇದ್ದಷ್ಟನ್ನು ಮಾತ್ರ ತಿಳಿದುಕೊಂಡು ಮಿಕ್ಕಿದನ್ನು ನೋಡಿ ಅಚ್ಚರಿ ಪಡುತ್ತಾ ಇದ್ದು ಬಿಡುವುದೇ ಒಳ್ಳೆಯದು. ಅತಿಯಾಗಿ ದೊರಕುವ ಗಮನದಿಂದ ಕತ್ತೆಗೂ ತಾನೇ ಸಿಂಹವೆಂಬ ಭ್ರಮೆ ಬರುತ್ತದೆ. ಎಲ್ಲವೂ ತಪ್ಪಾಗಲು ಪ್ರಾರಂಭಿಸಿದರೆ ಎಲ್ಲವೂ ಸರಿಯಾಗುವ ಸಮಯ ಹತ್ತಿರದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಹೇಳುತ್ತಾನೆ, ಜಗತ್ತಿನಲ್ಲಿ ಕೇವಲ ಎರಡು ಅತ್ಯುತ್ತಮ ಪ್ರೀತಿಗಳಿವೆ, ಕಾಯುವ ಮಹಿಳೆ ಮತ್ತು ತನ್ನ ಮಾತನ್ನು ಉಳಿಸಿಕೊಳ್ಳುವ ಪುರುಷ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಯಾರಿಗೆ ಗೊತ್ತು, ನೀನು ಕೆಲವರಿಗೆ ಒಂದು ಪುಟವಷ್ಟೇ, ಆದರೆ ಕೆಲವರಿಗೆ ನೀನು ಒಂದು ಪುಸ್ತಕವೇ ಆಗಿರುವೆ. ಇತ್ತೀಚೆಗೆ ನಾನು ಕೆಲವರ ಬಳಿ ಮಾತನಾಡುವುದನ್ನೇ ನಿಲ್ಲಿಸಿದ್ದೇನೆ. ವಿಷಯ ಇಲ್ಲ ಎಂದಲ್ಲ, ವಿಶ್ವಾಸಕ್ಕೆ ಅವರು ಯೋಗ್ಯರಲ್ಲ ಎಂದು. ಒಂದು ದಿನ ಕಾಗೆ ಹೇಳಿತಂತೆ, ಉಸಿರಿದ್ದಾಗ ನನ್ನನ್ನು ಕಂಡರೆ ಓಡಿಸೋ ಮನುಷ್ಯರು ಉಸಿರು ನಿಂತಾಗ ನನಗಾಗಿಯೇ ಕಾಯುವವರು. ಎಲ್ಲದಕ್ಕೂ ಸಮಯ ಬರುತ್ತೆ, ಕಾಯಬೇಕಷ್ಟೇ. ಹೇಗೆ ಬದುಕಬೇಕು ಅಂದ್ರೆ ಕಳೆದುಕೊಂಡವರು ಪಶ್ಚಾತ್ತಾಪ ಪಡುವಂತೆ, ಉಳಿಸಿಕೊಂಡವರು ಅದೃಷ್ಟ ಎನ್ನುವಂತೆ ಬದುಕಬೇಕು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ನಿರಂತರವಾಗಿ ಮಾತನಾಡುವವರು ಅದೇಕೋ ಮೌನವಾಗಿ ಬಿಟ್ಟರು. ಬಹುಶಃ ಮನಸ್ಸಿನ ಅಂತರಾಳದಲ್ಲಿ ಭಾವನೆಗಳ ಸಂಘರ್ಷ ನಡೆದಿರಬಹುದೇನೋ. ವಾದ ಮಾಡದೆ ಗೆಲ್ಲುವುದು ಹೇಗೆ? ಅವರು ಅವಮಾನಿಸಿದಾಗ ಮೌನವಾಗಿರಿ, ಆದರೆ ನಗು. ಅವರು ಸುಳ್ಳು ಹೇಳುವಾಗ ಸತ್ಯ ತಾನಾಗಿಯೇ ಬಯಲಾಗಲಿ. ಅವರು ಕೂಗಿದಾಗ ನಿಮ್ಮ ಸ್ವರವನ್ನು ಕಡಿಮೆ ಮಾಡಿ. ಅವರು ದೂಷಿಸಿದಾಗ ಸಮರ್ಥಿಸಿಕೊಳ್ಳಬೇಡಿ. ಗಮನಿಸಿ, ಇದು ಅಹಂಕಾರದ ವಿಷಯವಲ್ಲ. ಒಂದು ಬಾರಿ ನಿರ್ಲಕ್ಷ್ಯ ಅಥವಾ ಅಗತ್ಯವಿಲ್ಲದವರಂತೆ ಯಾರಾದರೂ ನಿಮ್ಮನ್ನು ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಅನಿಸಿದರೆ ಎಷ್ಟೇ ಹತ್ತಿರವಾಗಿದ್ದರೂ ಸರಿ, ದೂರ ಬಿಡುವುದೇ ಒಳ್ಳೆಯದು. ಸ್ವಾಭಿಮಾನ ಮುಖ್ಯ. ಒಮ್ಮೊಮ್ಮೆ ನಮ್ಮಲ್ಲಿ ಬದಲಾವಣೆಯು ಅನಿವಾರ್ಯವೇ. ಅದರಲ್ಲಿ ಬಹುತೇಕ ಬದಲಾವಣೆಗಳು ಆಕಸ್ಮಿಕವಾಗಿದ್ದರೆ ಇನ್ನಷ್ಟು ಬದಲಾವಣೆಗಳು ಮಾತ್ರ ಅವಶ್ಯಕವಾಗಿವೆ. ಆದರೆ ಕೆಲವೊಂದಿಷ್ಟು ಬದಲಾವಣೆಗಳು ಮಾತ್ರ ಆಶ್ಚರ್ಯದಾಯಕವೆನ್ನಿಸಿದರೂ ಸಹ ಅವು ನಮ್ಮವರೇ ತಂದಿಟ್ಟ ಒತ್ತಡದ ಒತ್ತಾಯಪೂರ್ವಕವಾಗಿವೆ. ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೀವಿ ಅಂತಾರೆ, ಮಾತನಾಡಿದರೆ ಕೆಟ್ಟವರು ಅಂತಾರೆ, ಮಾತನಾಡದಿದ್ದರೆ ಅಹಂಕಾರ ಅಂತಾರೆ, ಬದುಕಿದ್ದರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತರೆ ಅಯ್ಯೋ ಪಾಪ ಅಂತಾರೆ, ನೀನೇನು ಮಾಡು ಬಿಡು ಅನ್ನೋದಂತೂ ಅಂದೇ ಅಂತಾರೆ. ಅನ್ನುವವರನ್ನು ಅನ್ನಲು ಬಿಟ್ಟು ನಿನ್ನಷ್ಟದಂತೆ ಬದುಕು ನಡೆಸು. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆಯ ಮನಸ್ಸು ಬಯಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಮಾಡಿಲ್ಲ ಮುಟ್ಟಿಲ್ಲ ಅಂದ್ರೂ ಹಿಂದೆ ಬೈದಾಡ್ತಾ ಮಾತಾಡ್ಕೋತಾರೆ. ಬೇಕಾದಾಗ ಕೇಳಿದವರಲ್ಲ, ಕಡಿಮೆ ಬಿದ್ದಾಗ ಕೊಟ್ಟವರು ಅಲ್ಲ, ಆದ್ರೂ ಹೀಯಾಳಿಸುತ್ತಾ ಆಡ್ಕೋತಾರೆ. ಅವರು ಹಾಗಂದ್ರು ಇವರು ಹೀಗಂದ್ರು ಎಂದು ತಲೆ ಕೆಡಿಸಿಕೊಂಡು ಕೂತರೆ ಜೀವನ ಮುಂದೆ ಸಾಗದು. ಜಗತ್ತು ಹೇಗಿದ್ದರು ಅನ್ನುತ್ತದೆ. ನಾವು ಮುಗುಳ್ನಕ್ಕೂ ಮುಂದೆ ಸಾಗುತ್ತಿರಬೇಕು ಅಷ್ಟೇ. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ನೀನು ಯೋಚಿಸುವುದಕ್ಕಿಂತ ನಿನ್ನ ಬದುಕು ದೊಡ್ಡದು. ನಾನು ನಿನ್ನನ್ನು ನಡೆಸುತ್ತಿರುವ ದಾರಿ ನಿನ್ನ ಕನಸಿಗಿಂತ ಶ್ರೇಷ್ಠ. ಇಲ್ಲಿ ಎಲ್ಲರಿಗೂ ಬಿರುಕಿನಲ್ಲಿ ಇಣುಕಿ ನೋಡುವ ಅಭ್ಯಾಸವಿದೆ. ಬಾಗಿಲು ತೆರೆದಿಟ್ಟು ನೋಡಿ, ಯಾರು ಹತ್ತಿರ ಸುಳಿಯುವುದಿಲ್ಲ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ.
ಮನುಷ್ಯನ ಶ್ರೀಮಂತಿಕೆ ಅರ್ಧ ಹಣದ ರೂಪದಲ್ಲಿದ್ದರೆ ಇನ್ನರ್ಧ ಗುಣದ ರೂಪದಲ್ಲಿರುತ್ತೆ. ಹಾಗೆ ಮನುಷ್ಯನ ಸೌಂದರ್ಯ ಅರ್ಧ ಮುಖದಲ್ಲಿದ್ದರೆ ಇನ್ನರ್ಧ ನಾಲಿಗೆಯಲ್ಲಿರುತ್ತದೆ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಎಂದಾಗ ಮೂರ್ತಿಯು ಮುಗುಳ್ನಗುತ್ತಾ ಹೇಳಿತು, ನಾನು ಉಳಿಪೆಟ್ಟು ತಿನ್ನದಿದ್ದರೆ ನೀನು ನನಗೆ ಕೈ ಮುಗಿಯುತ್ತಿರಲಿಲ್ಲ. ಯಾರು ನಿಜವಾಗಿ ನಮ್ಮವರು, ಯಾವಾಗ ನಮಗೆ ಸಹಾಯದ ಅವಶ್ಯಕತೆ ಇರುತ್ತದೆಯೋ ಆವಾಗ ನಮಗೆ ನೆನಪಾಗುವುದೇ ನಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿ. ಯಾಕಂದ್ರೆ ಅವರಲ್ಲಿ ನಾವು ಸಂಪೂರ್ಣ ನಂಬಿಕೆ ಇಡಬಹುದು. ನಾವು ಇಷ್ಟಪಡುವವರಿಗಿಂತ ನಮ್ಮನ್ನು ಇಷ್ಟಪಡುವವರೇ ನಿಜವಾಗಿ ನಮ್ಮವರು. ಆದರೆ ವಿಪರ್ಯಾಸ, ಅಂತವರನ್ನ ಸಾಕಷ್ಟು ಜನ ಕಳೆದುಕೊಂಡು ಬಿಟ್ಟಿದ್ದಾರೆ. ಕಾಗೆ ಎಷ್ಟೇ ಎತ್ತರದ ಕಟ್ಟಡವೇರಿ ಕುಳಿತರೂ ಅದನ್ನು ರಣಹದ್ದು ಎಂದು ಕರೆಯಲಾಗುವುದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿಯ ಗೌರವ ಅವನ ಗುಣಗಳ ಮೇಲೆ ನಿರ್ಧಾರವಾಗುತ್ತದೆಯೇ ಹೊರತು ಅವನಿರುವ ಎತ್ತರದ ಸ್ಥಾನಮಾನ ಅಥವಾ ಸಿರಿವಂತಿಕೆಯ ಮೇಲಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.